ಇವತ್ತು ನಮಗೆ 100-200 ಕಿಲೋಮೀಟರ್ ಹೋಗ್ಲಿಕ್ಕೆ ಕೂಡ ದೂರ ಅಂತ ಕೆಲವು ತಂದೆ ತಾಯಿಗಳು ಹೇಳ್ತಾರೆ. ದೂರ ಆಗ್ತದೆ, ಮಕ್ಕಳನ್ನ ಅಷ್ಟು ದೂರ ಹೇಗೆ ಬಿಡುವುದು ಅಂತ ಹೇಳಿಕೊಂಡು ಯಾತ್ರಾ ಸೌಕರ್ಯಗಳೆಲ್ಲವೂ ಕೂಡ ಇರುವ ಈ ಕಾಲದಲ್ಲೂ ಕೂಡ ತಂದೆ ತಾಯಿಗಳು ಹೇಳ್ತಿರೋದು ತುಂಬ ಒಂದು ಆಶ್ಚರ್ಯ. ಇದು ಯಾವುದೇ ಸೌಕರ್ಯಗಳಿಲ್ಲದ ಕಾಲದಲ್ಲಿ ಸಾವಿರಾರು ಕಿಲೋಮೀಟರ್ ದೂರ ಒಂಟೆಗಳ ಮೂಲಕ, ಕುದುರೆಗಳ ಮೂಲಕ ಸಂಚರಿಸಿ ಅರಿವನ್ನು ಪಡೆದಿರುವಂತಹ ಆ ಮಹಾವಿದ್ವಾಂಸರು ಅವರ ಚರಿತ್ರೆಯನ್ನೆಲ್ಲ ಕಾಣುವಾಗ ನಿಜಕ್ಕೂ ಅಚ್ಚರಿಯಾಗ್ತದೆ. ಆ ರೀತಿ ಇಸ್ಲಾಮಿನ ಚರಿತ್ರೆ ತೆಗೆದು ನೋಡುವಾಗ ನಮ್ಮ ಪೂರ್ವಿಕರಾದ ಎಲ್ಲ ಮಹಾತ್ಮರುಗಳು ನಿರಂತರವಾಗಿ ಯಾತ್ರೆಯನ್ನು ಮಾಡಿದವರಾಗಿದ್ದರು ಎಂಬುದರಲ್ಲಿ ಯಾವ ಸಂಶಯ ಕೂಡ ಇಲ್ಲ. ಖಂಡಿತವಾಗಿಯೂ ಕೂಡ ಅದಕ್ಕೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಒಂದು ಹದೀಸು ಕೂಡ ಪುಷ್ಟಿ ಕೊಡ್ತದಲ್ವ, ಉತುಲುಬಿಲ್ ಇಲ್ಮ ವಲೌ ಬಿಸ್ಸೀನ್ ಅಂತ ಹೇಳಿ. ನೀವು ಚೀನಾಕ್ಕೆ ಹೋಗಿ ಆದರೂ, ದುರ್ಗಮ ಹಾದಿಯಾಗಿರುವಂತಹ ಚೀನಾಕ್ಕೆ ಹೋಗಿ ಆದರೂ ಕೂಡ ನೀನು ಇಲ್ಮನ್ನು ಹಾಸಿಲ್ ಮಾಡು, ಕರಗತ ಮಾಡುವಂಥ ಹದೀಸಿನಲ್ಲಿ ನಮಗೆ ಕಾಣ್ತಾ ಇದೆ.